ಧಾರವಾಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ವಿಶೇಷಚೇತನ ಮಕ್ಕಳಿಗಾಗಿ ಉಚಿತ ಫಿಸಿಯೋಥೆರಪಿ ಕೇಂದ್ರವನ್ನು ತೆರೆಯಲಾಗಿದೆ ಎಂಬ ವಿಷಯ ನಮಗೆ ತಿಳಿದುಬಂತು. ಇಂತಹ ಒಳ್ಳೆಯ ಕೆಲಸ ಮಾಡುತ್ತಿರುವ ಸಂಸ್ಥೆ ಯಾವುದು ಮತ್ತು ಎಲ್ಲಿದೆ ಎಂದು ವಿಳಾಸವನ್ನು ಹುಡುಕಿಕೊಂಡು ಹೊರಟಾಗ ಧಾರವಾಡ ಜುಬ್ಲಿ ಸರ್ಕಲ್ ಕಲಾಭವನದ ಎದುರುಗಡೆ ಇರುವ ಶಿಕ್ಷಕಿಯರ ತರಬೇತಿ ಕೇಂದ್ರ, ಈ ಆವರಣಕ್ಕೆ TCW ಎಂದು ಸಹ ಕರೆಯುತ್ತಾರೆ. ಇಲ್ಲಿರುವ ಫಿಸಿಯೋಥೆರಪಿ ಕೇಂದ್ರದ ವಿಳಾಸವನ್ನು ಹುಡುಕಿಕೊಂಡು ಹೋದಾಗ ನಮಗೆ ಭೇಟಿಯಾದವರು ಜನಮುಖಿ ಸಂಸ್ಥೆಯ ಸಂಯೋಜಕರಾದ ಶ್ರೀ ಬಸವರಾಜ್ ಮ್ಯಾಗೇರಿ ಸರ್ ಅವರು. ಜನಮುಖಿ ಸಂಸ್ಥೆಯ ಸಂಯೋಜಕರಾಗಿ ನಿಮ್ಮದು ಸ್ವಲ್ಪ ಕಿರಿಪರಿಚಯ ಮಾಡಿಕೊಡಿ ಸರ್. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಮ್ಯಾಗೇರಿ ಅಂತೇಳಿ. ನಾವು ಜನಮುಖಿ ಸ್ವಯಂ ಸೇವಾ ಸಂಸ್ಥೆಯನ್ನು 2006 ನಾವು ಪ್ರಾರಂಭಿಸಿದ್ವಿ. ಈಗ 2006ರಿಂದ ಇಲ್ಲಿ ತನಕ ನಾವು ಒಂದು ವಿಶೇಷ ಅಗತ್ಯಗಳ ಮಕ್ಕಳಿಗಾಗಿ ಒಂದು ನಿರಂತರವಾಗಿ ಆ ಮಕ್ಕಳನ್ನು ಸಮಾನ ಶಿಕ್ಷಣ ಪಡಿಬೇಕು, ಆರೋಗ್ಯವಾಗಿ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದ್ವಿ. ಈ ಸಂಸ್ಥೆಯಲ್ಲಿ 9 ಜನ ನಾವು ಡೈರೆಕ್ಟರ್ ಇದ್ದೀವಿ. ಆ ಡೈರೆಕ್ಟರ್ ಎಲ್ಲರೂ ವಿಶೇಷ ಅಗತ್ಯಗಳ ಮಕ್ಕಳಿಗಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಇಲ್ಲಿ ನಮ್ಮಲ್ಲಿ ಈ ಜನಮುಖಿ ಸಂಸ್ಥೆ ಕಟ್ಟಬೇಕಾದ್ರೆ ಕನಸಿಟ್ಟು ಕಟ್ತಿದ್ದೀವಿ. ಒಂದು ಮಕ್ಕಳನ್ನು ನಾವು ಮುಖ್ಯವಾಗಿ ತರಬೇಕು ಮತ್ತು ವಿಶೇಷ ಅಗತ್ಯಗಳ ಮಕ್ಕಳನ್ನು ನಾವು ಒಂದು ಸಮಾಜದಲ್ಲಿ ಕೀಳರಿಮೆಯಾಗಿ ಕಾಣಬಾರದು ಉದ್ದೇಶ ಉದ್ದೇಶಿ ಅವರನ್ನು ಸದೃಢವಾಗಿ ನಾವು ಕಟ್ಟು ಅವರನ್ನು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವಂಥ ಉದ್ದೇಶ ಇಟ್ಕೊಂಡು ಈ ಕೇಂದ್ರವನ್ನು ನಾವು TCW ಕೇಂದ್ರವನ್ನು ಪ್ರಾರಂಭಿಸಿ ಇವತ್ತು ನಾವು 18ರಿಂದ 19 ವರ್ಷದಿಂದ ನಾವು ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಮತ್ತೆ ಜನಮುಖಿ ಸಂಸ್ಥೆಯಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳು ಏನು ಸರ್? ಪರ್ಟಿಕ್ಯುಲರ್ ಯಾವುದಕ್ಕಂತ ನೀವು ಫೋಕಸ್ ಮಾಡಿ ಸಂಸ್ಥೆಯನ್ನು ನಡೆಸ್ತಾ ಇದ್ದೀರಿ? ನಾವು ವಿಶೇಷ ಅಂತಂದ್ರೆ ನಾವು ಎಲ್ಲ ರೀತಿಯಾದ ನಮ್ಮ ಮಕ್ಕಳಿಗೆ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಜನಮುಖಿ ಸಂಸ್ಥೆ ವಿಶೇಷವಾಗಿ ಸಾಮಾನ್ಯ ಮಕ್ಕಳಾಗಿರ್ಬೋದು, ವಿಶೇಷ ಅಗತ್ಯಗಳ ಮಕ್ಕಳಾಗಿರ್ಬೋದು, ಮಕ್ಕಳಿಗೆ ಕಾರ್ಯವನ್ನು ಮಾಡುವಂಥ ಯೋಜನೆಯನ್ನು ನಾವು ರೂಪಿಸ್ತಾ ಬಂದೆವು. ಕರ್ನಾಟಕ ಬಾಲ ವಿಕಾಸ ಕೇಂದ್ರ ಆಗಿರ್ಬೋದು, ಸಂಸ್ಕೃತಿ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು, ಎಲ್ಲರನ್ನೂ ಒಳಗೊಂಡಂತೆ ನಮ್ಮ ಸಂಸ್ಥೆ ಒಂದು ಕೊಲಾಬ್ರೇಷನ್ನೇ ಕಾರ್ಯ ಮಾಡ್ತಾ ಇದೆ. ನಾವು ಇಲ್ಲಿ ತನಕ ನಾವು ಒಂದು 1000 ಮಕ್ಕಳ ಸದ್ಯಕ್ಕೆ ನಾವು ಒಂದು ಜನಮುಖಿ ಸಂಸ್ಥೆಯಲ್ಲಿ ವಿಶೇಷ ಅಗತ್ಯಗಳ ಮಕ್ಕಳಾಗಿ ನಮ್ಮಲ್ಲಿ ಉಪಯೋಗ ಪಡ್ಕೋತಾ ಇದ್ದಾರೆ. ಇದು ನಾವು ಕೇಂದ್ರಗಳನ್ನು ನಡೆಸ್ತಾ ಇದ್ದೀವಿ. ಒಂದು ಕಲಗಟ್ಟಿಯಲ್ಲಿ ಲಾರ್ಡ್ ಫೌಂಡೇಶನ್ ಜಂಟಿಯಾಗಿ ನಡೆಸ್ತಾ ಇದ್ದೀವಿ. ಧಾರವಾಡದಲ್ಲಿ ಒಂದು ಶಿಕ್ಷಣ ಇಲಾಖೆ ಜಂಟಿಯಾಗಿ ನಡೆಸ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಕುಂದಗೋಳಾಗಿರ್ಬೋದು, ನವಲಗುಂದ ಒಟ್ಟು ನಮ್ಮ ಧಾರವಾಡ ಜಿಲ್ಲೆ 7 ಕೇಂದ್ರಗಳನ್ನು ನಾವು ಈಗ ನಡೆಸಿ ಸದ್ಯ ನಾವು ಧಾರವಾಡ ಜಿಲ್ಲೆ TCW ಪರ್ಫೆಕ್ಟ್ ಆಗಿ ನಾವು ಒಂದು 300 ಮಕ್ಕಳಿಗೆ ವಿಶೇಷ ಅಗತ್ಯಗಳ ಮಕ್ಕಳಿಗೆ 300 ಮಕ್ಕಳಿಗೆ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ಮತ್ತು ಒಂದು 0 ರಿಂದ 6 ವರ್ಷ ಇರುವಂಥ ಮಕ್ಕಳನ್ನು APD ಸೇವೆಗಳನ್ನು ನಾವು ಅರ್ಲಿ ಇಂಟ್ರೆಸ್ಟ್ ಅಂತ ನಡೆಸ್ತಾ ಇದ್ದೀವಿ. ಇವೆಲ್ಲವನ್ನು ನಾವು ಯಾವುದೇ ಮಗುವಿಂದ ಒಂದೇ ಒಂದು ರೂಪಾಯಿ ಪಡೆಯದೆ ಒಂದು ಸ್ವಯಂ ಪ್ರೇರಿತವಾಗಿ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಸ್ಥಳೀಯ ಫಂಡಿನಿಂದ ನಾವು ನಿರ್ವಹಿಸ್ತಾ ಇದ್ದೀವಿ. ಸರ್, ಅಲ್ಲಿ TCW ಅಲ್ಲಿ ಫಿಸಿಯೋಥೆರಪಿ ಕೇಂದ್ರ ಓಪನ್ ಆಗಿದೆ ಅಂತ ಗೊತ್ತಾಯ್ತು ಸರ್. ಆದರೆ ಉಚಿತವಾಗಿ ಕೊಡಬೇಕಂತ ಯಾಕೆ ಅನ್ನಿಸ್ತು ಸರ್ ನಿಮಗೆ? ಒಂದು ವಿಶೇಷ ಅಂತಂದ್ರೆ ನಮ್ಗೆ ಮಕ್ಕಳಿಗೆ ನಾವು ದುಡ್ಡು ತೆಗೆದುಕೊಂಡು ಆಗಲೇ ಸರ್ಕಾರಿ ಆಸ್ಪತ್ರೆಗಳಿದಾವೆ, STMC ಇದೆ, ಬೇರೆ ಬೇರೆ ಹಾಸ್ಪಿಟಲ್ಗಳಿದಾವೆ, ಫಿಸಿಯೋಥೆರಪಿ ಸೆಂಟರ್ಗಳಿದಾವೆ. ಒಂದ್ಸಲ ನೀವು ಮಕ್ಕಳನ್ನು ಫಿಸಿಯೋಥೆರಪಿ ಮಾಡ್ಸಕ್ಕೆ ಹೋದಾಗ 200 ರಿಂದ 300 ರೂಪಾಯಿ ಆ ಮಕ್ಕಳನ್ನು ಸಲುವುದೇ ದೊಡ್ಡವರು ಚಾಲೆಂಜ್ ಆಗಿರುವಂಥ ಪೇರೆಂಟ್ಸ್ಗಳಿಗೆ, ಕೂಲಿ ಕಾರ್ಮಿಕರು ಇರ್ತಾರೆ, ದುಡಿಮೆ ಹೋಗೋರು ಇರ್ತಾರೆ, ಅವರೆಲ್ಲರೂ ಅವ್ರು ಸಂಸಾರ ನಡೆಸುವಂಥ ಒಂದು ಪರಿಸ್ಥಿತಿ ಒಳಗಡೆ ಇಂಥ ವಿಶೇಷ ಅಗತ್ಯಗಳ ಮಕ್ಕಳನ್ನು ಅವರು ಮತ್ತು 200-300 ರೂಪಾಯಿ ಕೊಟ್ಟು ಫಿಸಿಯೋಥೆರಪಿ ಮಾಡಿಸೋದು, ತಮ್ಮ ದುಡಿಮೆಯನ್ನು ಅದಕ್ಕೆ ಮಗುವಿಗೆ ಹಾಕೋದನ್ನ ನಾವು ಕಣ್ಣಾರೆ ಕಂಡ ಮೇಲೆ ಈ ಮಕ್ಕಳಿಗಾಗಿ ನಾವು ಒಂದು TCW ಆಗಿರ್ಬೋದು, ಕಲಗಟ್ಟಿ ಆಗಿರ್ಬೋದು, ನಾವು ಉಚಿತವಾಗಿ ಯಾಕೆ ಮಾಡಿದ್ದೀವಿ ಅಂತಂದ್ರೆ ಮಗುವಿನ ಒಂದು ಆರೈಕೆಯನ್ನು ಮಾಡಿ ಆ ಮಗುವನ್ನ ಮೇನ್ ಸ್ಟ್ರೀಮ್ ತರಬೇಕು, ಆ ಮಗುವನ್ನ ಸಾಮಾನ್ಯ ಮಕ್ಕಳಂತೆ ಅವ್ರು ಬದುಕಬೇಕು ಅನ್ನುವಂಥ ಒಂದು ಉದ್ದೇಶ ಇರುವಂತ ನಾವು ಅವರಿಂದ ಒಂದೇ ಒಂದು ರೂಪಾಯಿಯನ್ನು ಪಡೆಯದೆ ನಾವು ಫಿಸಿಯೋಥೆರಪಿಯನ್ನು ಮಾಡ್ತಾ ಇದ್ವಿ. ಆ ಮಕ್ಕಳ ಅನುಕೂಲ ಆಗುತ್ತೆ, ಆ ಪೇರೆಂಟ್ಸ್ ಅವರು ಖುಷಿಯಿಂದ ಇಲ್ಲಿ ಬರೋದು ಉದ್ದೇಶ. ಅಕಸ್ಮಾತ್ ಅವ್ರಿಗೆ ನಾವು ಅನುದಾನ ತಗೊಂಡಿದ್ದೀವಿ, ನಾವು ಅವರಿಂದ 500 ರೂಪಾಯಿ 200 ರೂಪಾಯಿ ಪಡೆದಿದ್ದೇವೆ ಅಂತಂದ್ರೆ ಮಕ್ಕಳಲ್ಲಿ ಅಂತ ಅವ್ರು ದುಡಿಯೋದು ಬಿಟ್ಟು ಇಲ್ಲಿ ಬಂದಿರ್ತಾರೆ ಮತ್ತು ಅದು 200 ರೂಪಾಯಿ ಕೊಡೋದನ್ನು ನಾವು ಅದು ಸಹಿಸಕ್ಕೆ ಇದಾಗಲ್ಲ. ಯಾಕಂದರೆ ನಾವು ಈಗಾಗಲೇ ಇದಕ್ಕೆ ಉದ್ದೇಶ ಏನೋ TCW ನಾವು ಉಚಿತ ಮಾಡುವಂಥ ಯೋಜನೆ ಹಾಕಿದ್ದೀವಿ. ಈ ಉಚಿತಕ್ಕೆ ಸಾರ್ವಜನಿಕರ ಕೈಗೂಡಿಸ್ಬೇಕು ಅನ್ನೋ ಉದ್ದೇಶ ನಮ್ಮದು ಒಂದು ಕೋರಿಕೆ ಆಗಿದೆ. ವಿಶೇಷವಾಗಿ ನಾವು ಈ ಮಕ್ಕಳಲ್ಲಿ ಯಾವುದೇ ಸರ್ಕಾರಿ ಅನುದಾನ ಆಗಲಿ ನಾವು ಪಡೆಯದಿರುವುದು ಮತ್ತು ನಾವು ಪೇರೆಂಟ್ಸಿಂದ ಒಂದು 10 ತೆಗೆದುಕೊಂಡು ಮಾಡೋ ಉದ್ದೇಶ ಅಂತಂದ್ರೆ ಇಲ್ಲಿರುವಂಥ 7 ಜನ ಟೀಚರ್ಸ್ TCW
ಒಟ್ಟು ಜನ್ಮಕ್ಕಿಲ್ಲಿ 14 ಜನ ಟೀಚರ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ಇವರು ಡಾಕ್ಟರ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಾಯದಿಂದ ಅವರಿಗೆ ಅನುದಾನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಈಗಾಗಲೇ ಕಲಘಟ್ಟಿಗೆ ನಾವು ಒಂದು ಲಾರ್ಡ್ ಫೌಂಡೇಶನ್ ನಡೆಸ್ತಾ ಇದ್ದೀವಿ. TC ಡಬ್ಲ್ಯೂದಲ್ಲಿ ನಮಗೆ ಸಹಾಯವನ್ನು ಹಸ್ತಾಂತರ ಕೇಳೋ ಮುಖಾಂತರ ನಾವು ತಮ್ಮ ಒಂದು ಕೈಲಾದ ಸಹಾಯವನ್ನು ಮಾಡಲಿಕ್ಕೆ ತಮ್ಮಲ್ಲಿ ನಾವು ಕೇಳ್ತಾ ಇದ್ದೀವಿ. ಈ ಮಕ್ಕಳಿಗಾಗಿ ಮಕ್ಕಳಿಂದ ತಗೊಳ್ಳೋದು ಬೇಡ, ನಾವು ಸಾರ್ವಜನಿಕ ಆಗಲಿ ಮತ್ತು ದಾನಿಗಳಿಂದ ನಾವು ಹಣವನ್ನು ಸಂಗ್ರಹಿಸಿ ಇವರಿಗೆ ಉಚಿತವಾಗಿ ಫಿಸಿಯೋಥೆರಪಿ ಕೊಡ್ಬೋದು, TCS ಕೊಡುವಂಥ ವ್ಯವಸ್ಥೆಯನ್ನು ಈ TC ಡಬ್ಲ್ಯೂದಲ್ಲಿ ಮಾಡ್ತಾ ಇದ್ದೀವಿ. ಸರ್ ಇಷ್ಟು ವರ್ಷದೆಲ್ಲ ಫೋಟೋಗ್ರಾಫರ್ ಸರ್ ಇವೆಲ್ಲ ಸ್ವಲ್ಪ ವಿವರಣೆ ಕೊಡ್ತೀರಾ ಸರ್ ಇವೆಲ್ಲ ಫೋಟೋಸ್ ಬಗ್ಗೆ? 18 ವರ್ಷದಿಂದ ನಮ್ಗೆ ಒಂದು ವಿಶೇಷ ಅಂದ್ರೂ ಅಲ್ಲಿ ಲಾಸ್ಟ್ ಇದೆ ಕರ್ನಾಟಕ ಬಾಲವಿಕಾಸ ಅಕಾಡೆಮಿ HK ಪಾಟೀಲ್ ಅವರು ಇದ್ದಾರೆ, ಬಾಲವಿಕಾಸ ಅಧ್ಯಕ್ಷ ಇದ್ದಾರೆ, ಪ್ರಜಾವಾಣಿ ಅಂತ ನಮ್ಮದು ವಿಶೇಷ ಭಟ್ ಅವರು ಇದ್ದಾರೆ. ಈ ರೀತಿಯಾಗಿ ನಮ್ಮದು ಅಲ್ಲಿ ಗದಗದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಮಾಡಿದ್ದೀವಿ. ಹಂಗಾಗಿ ಪ್ರತಿಯೊಂದು ಸಾಂಸ್ಕೃತಿಕವಾಗಿದೆ. ಮಕ್ಕಳು ನಮ್ಮ ಬಸವರಾಜ ರೆಡ್ಡಿ ಸಾಹೇಬರು ಜನ್ಮಕ್ಕೆ ಸಂಸ್ಥೆ ಅಂತಂದ್ರೆ ಬಸವರಾಜ ರೆಡ್ಡಿ ಸಾಹೇಬ್ ಭಾಳ ಅಂದ್ರೆ ಭಾಳ ಪ್ರೀತಿ ಇದೆ ಅಂತ. ಯಾಕಂದರೆ ನಾವು ಮಾಡುವ ಕೆಲಸವನ್ನು ಅವರು ಬಹಳ ಹತ್ತಿರದಿಂದ ನೋಡಿದ್ದಾರೆ. ಮತ್ತು ಕರ್ನಾಟಕ ವಿದ್ಯಾರ್ಥಿ ಸಂಘದಾಗಿರ್ಬೋದು, ನಮ್ಮ ವಿಶೇಷವಾಗಿ ಇಲ್ಲಿ ನಮ್ಮ ಶಂಕರ್ ಹಲಗತ್ತೆಯರಾಗಿರ್ಬೋದು, ಮತ್ತು ನಮ್ಮೊಂದು ಫಿಸಿಯೋಥೆರಪಿ ಕೇಂದ್ರವನ್ನು ಉದ್ಘಾಟನೆ ಮಾಡಿಕೊಟ್ಟಂಥ ಗಿರೀಶ್ ಪದಕಿಯವರಾಗಿರ್ಬೋದು, ಒಡೆಮನೆಯವರಾಗಿರ್ಬೋದು, ಕೆಳದಿಮಠ ಸರ್ ಆಗಿರ್ಬೋದು, ನಮ್ಮ BB ಕಾವೇರಿ ಮೇಡಮ್ IAS ಆಫೀಸರ್ ಅವರು ನಮಗೆ ಈ SRPಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಈಗ ನಾವೆಲ್ಲ ಕಾರ್ಯಕ್ರಮಗಳನ್ನು ಯಾವುದೇ ಅನುದಾನ ಪಡೆಯದೆ ಈಗ ನಾವು ಉಚಿತವಾಗಿ ಮಾಡುವಂಥ ಕಾರ್ಯವನ್ನು ಈಗ ಮಾಡ್ತಾ ಇದ್ದೀವಿ. ನೋಡಿರ್ಬೋದು ಎಲ್ಲ ಮಕ್ಕಳು ಆ್ಯಕ್ಟಿವಿಟೀಸ್ ನಡೆಸುವಂಥ ಮಕ್ಕಳು ನಮ್ಮ ಕೇಂದ್ರದಲ್ಲಿ ನಡೆಯುವಂಥ ಆ್ಯಕ್ಟಿವಿಟೀಸ್ ಮಕ್ಕಳಲ್ಲಿ ನಡೀತಾ ಇದೆ. ಅದಕ್ಕೆ ದಯಮಾಡಿ ನಮಗೆ ಹಣಕಾಸಿನ ಸಹಾಯ ಅವಶ್ಯ ಇರೋದ್ರಿಂದ ಈ ಮಕ್ಕಳಿಗಾಗಿ ತಾವು ಒಂದು ಹಸ್ತವನ್ನು ನೀಡ್ತೀರಿ ಅಂತ ತಿಳ್ಕೊಂಡು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿರ್ಬೋದು ನಮ್ಮ ಜಮಖಂಡಿ ಅವರು ಬಂದು ವಿಸಿಟ್ ಮಾಡಿದ್ದಾರೆ. ನಾವು ಕೋವಿಡ್ ಟೈಮ್ದಾಗ ನಮ್ಮ ಉಮೇಶ್ ಬೊಮ್ಮಕ್ಕನವರು ಈ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಪೂರ್ತಿ ಸಪೋರ್ಟ್ ಮಾಡಿದ್ರು ಉಮೇಶ್ ಬೊಮ್ಮಕ್ಕನವರು. ಯಾಕಂತಂದ್ರೆ ಅವರು ಇಂಥ ವಿಶೇಷ ಓದ್ತಿರೋ ಮಕ್ಕಳ ಬಗ್ಗೆ ಭಾಳ ಕಾಳಜಿ ಇರುವಂತಂದ್ರು ನಮ್ಮ ಧಾರವಾಡ ಜಿಲ್ಲೆ BO ಆಫೀಸರ್, ಗ್ರಾಮೀಣ BO ಆಫೀಸರ್ ಇದ್ದಾರೆ ಹುಬ್ಳಿ. ಅವರು ವಿಶೇಷವಾಗಿ ಈಗ ನಮಗೆ ಈ ಕೇಂದ್ರ ಜನ್ಮುಖಿ ಆಗಲಿ ಈ ವಿಶೇಷ ವ್ಯಕ್ತಿಗಳ ಮಕ್ಕಳಿಗಾಗಿ 9% ಅವರು ಈ ಮಕ್ಕಳಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಇಲಾಖೆ ಅಧಿಕಾರಿ ಇದ್ರೂ ಅವರು ಇಂಥ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇರುವಂತ ಕಾರ್ಯ ಮಾಡೋರಿಗೆ ನಾವು ಈ ಸದ್ಯ TC ಡಬ್ಲ್ಯೂ ಆಗಿರ್ಬೋದು, ಉಣಕಲ್ ಆಗಿರ್ಬೋದು, ಜನ್ಮ ಕೇಂದ್ರ ನಡೆಸಲಿಕ್ಕೆ ಮತ್ತು ಮಕ್ಕಳಿಗೆ ಹೆಲ್ಪ್ ಮಾಡಲಿಕ್ಕೆ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಅವರನ್ನು ಈ ರೀತಿ ನಡೆಸಲೇಬೇಕು. ಅದೇ ರೀತಿಯಾಗಿ ನಮ್ಮ ಕನ್ನಡ ಬಾಲವಿಕಾಸ ಅಕಾಡೆಮಿಗೆ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ದಯಮಾಡಿ ನಮಗೆ ಒಂದು ಹಸ್ತ ಈಗ ಸ್ಥಳೀಯವಾಗಿ ನಮಗೆ ಸಹಾಯ ಹಸ್ತವನ್ನು ನೀಡಿದರೆ ತಮ್ಮ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ತಮ್ಮಲ್ಲಿ ನಮ್ಮ ಕೈ ಮುಗಿದು ಕೇಳ್ತಾ ಇದ್ದೀವಿ. ಯಾಕಂದರೆ ಈ ಮಕ್ಕಳಿಗಾಗಿ ನಮಗೆ ಹಣಕಾಸಿನ ಅವಶ್ಯ ಇರೋದು ಈ ಮಕ್ಕಳಿಗಾಗಿ ಅದಕ್ಕೆ ದಯಮಾಡಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ 3500 ವಿಕಲಚೇತನ ಮಕ್ಕಳಿದ್ದಾರೆ. ಆ ಎಲ್ಲ ಮಕ್ಕಳಿಗೂ ಒಂದು ಅನುಕೂಲ ಆಗಬೇಕು. ಅವರೆಲ್ಲರಂತೆ ಅವರು ಒಂದು ಸದೃಢವಾಗಿ ಬದುಕಬೇಕು ಮತ್ತು ಸದೃಢವಾಗಿ ಸಾಮಾನ್ಯ ಮಕ್ಕಳಂತೆ ಸರ್ಕಾರಿ ಶಾಲೆಗೆ ಹೋಗಬೇಕು ಅನ್ನೋ ಉದ್ದೇಶವನ್ನು ಇದನ್ನು ಪ್ರಾರಂಭಿಸಿದ್ದೀವಿ ಅನ್ನೋದು ಉದ್ದೇಶ ತಮಗೆ ಗಮನಕ್ಕೆ ತರ್ತಾ ಇದ್ದೀವಿ. ಓಕೆ ಸರ್, ಸಮಯ ಎಷ್ಟಿದೆ ಸರ್ ಇಲ್ಲಿ? ನಾವು ಈ TC ಡಬ್ಲ್ಯೂ ಸಮಯ ಅಂತಂದರೆ ಬೆಳಿಗ್ಗೆ 10ರಿಂದ 4:30 ತನಕ ಇರ್ತದೆ. ಸರ್ಕಾರಿ ಶಾಲೆಗಳ ಯಾವ ರೀತಿ ಒಂದು ಕಾರ್ಯವ್ಯವಸ್ಥೆ ಹಂಗೆ ನಮ್ಮ ಟೀಚರ್ಸು ಬೆಳಗ್ಗೆ 10 ಗಂಟೆಯಿಂದ 4:30 ತನಕ ನಮ್ಮ ಕಾರ್ಯ ವ್ಯಾಪ್ತಿ ಇರ್ತದೆ. ಅಲ್ಲಿ ನಮ್ಮ ಟೀಚರ್ಸ್ ಇರ್ತಾರೆ, ಆ್ಯಕ್ಟಿವಿಟೀಸ್ಗಳು ಮಾಡ್ತಿರ್ತಾರೆ ಮತ್ತು ನಮ್ಮ ಡಾಕ್ಟರ್ ಇರ್ತಾರೆ. ಬೆಳಗ್ಗೆ 10ರಿಂದ ಸಾಯಂಕಾಲ 4:30 ತನಕ ನಮ್ಮದು ಸುಜಾತ ಡಾಕ್ಟರ್ ಇರ್ತಾರೆ. ಆ ಡಾಕ್ಟರ್ಗಳೆಲ್ಲನೂ ಮಕ್ಕಳಿಗೆ ಫಿಸಿಯೋಥೆರಪಿ, ಆರ್ಟ್ ಥೆರಪಿ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ಮಾಡೋದ್ರ ಮುಖಾಂತರ ನಮ್ಮ ಟೀಚರ್ಸು ನಿರಂತರವಾಗಿ ಮಕ್ಕಳ ಜೊತೆಗೆ ಬೆರೆಯುವಂಥ ಕಾರ್ಯವನ್ನು ಮಾಡಿದ್ದಾರೆ. ಸರ್, ಒಟ್ಟಾರೆ ಹೇಳೋದಾದರೆ ಇಲ್ಲಿ ಸಂಸ್ಥೆಗೆ ಬಂದಿದ್ದ ಮಕ್ಕಳು ಥೆರಪಿಯಿಂದ ಹಿಡಿದು ಶಿಕ್ಷಣನೂ ಪಡಿತಾ ಇದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀರಾ ಸರ್ ನೀವು? ನಿಜವಾಗ್ಲೂ ನಾವು ಯಾಕಂತಂದ್ರೆ ಇಲ್ಲಿ ನಮ್ಮಲ್ಲಿ ಬರುವಂಥ ಮಕ್ಕಳೆಲ್ಲರೂ ಬರೀ ಒಂದು ಫಿಸಿಯೋಥೆರಪಿಗೆ ಬರ್ತಾ ಇಲ್ಲ. ಆ ಫಿಸಿಯೋಥೆರಪಿ ಮಾಡುವ ಮುಖಾಂತರ ಅವರು ಶಿಕ್ಷಣ ಪಡಿಬೇಕು. ನಾವು 5 ಅಂಗಲದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಶಿಕ್ಷಣ, ಆರೋಗ್ಯ, ಕಲಿಕೆ, ಸಾಮಾಜಿಕತೆ ಮತ್ತು ಈ ರೀತಿಯಾಗಿ ನಾವು ಗೋಲ್ಗಳನ್ನು ಇಟ್ಕೊಂಡು ಆ ಮಕ್ಕಳಿಗೆ ಶಿಕ್ಷಣ ಕೊಡುವ ಕಾರ್ಯವನ್ನು ನಮ್ಮ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ. ಎಷ್ಟೋ ಮಕ್ಕಳಿಗೆ ಫಿಸಿಯೋಥೆರಪಿ ಮಾಡೋ ಮುಖಾಂತರ ಮಕ್ಕಳು ಮೇನ್ ಸ್ಟ್ರೀಮ್ ಹೋಗಿದ್ದಾರೆ. ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡಿ ಅವ್ರು ನಿರಂತರ ರಚನೆ ಇಟ್ಕೊಂಡಿದ್ದೀವಿ. ಇಲ್ಲಿ ಫಿಸಿಯೋಥೆರಪಿ ಸ್ಟಾರ್ಟ್ ಆಗಿರೋದು 0ರಿಂದ ಮೊದಲೇ 6ರಿಂದ 18 ಇತ್ತು. ಈಗ 0ರಿಂದನೂ ನಾವು ಸ್ಟಾರ್ಟ್ ಮಾಡಿದ್ವಿ. 1 ವರ್ಷ, 2 ವರ್ಷ, 3 ವರ್ಷ ಇರುವಂಥ ಮಕ್ಕಳು ಎಲ್ಲರಿಗೂ ನಾವು ಉಚಿತವಾಗಿ ಇಲ್ಲಿ ನಾವು ಕೇಂದ್ರವನ್ನು ಪ್ರಾರಂಭಿಸಿದ್ದೀವಿ. ಓಕೆ ಸರ್, ಧನ್ಯವಾದಗಳು ಸರ್. ನಿಮ್ಮ ಸಂಸ್ಥೆ ಇನ್ನೂ ಉನ್ನತ ಮಟ್ಟವಾಗಿ ಬೆಳೀಲಿ ಅಂತ ನಾವು ಹಾರೈಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು.